ಹಲೋ ಗಾಯ್ಸ್, ವೆಲ್ಕಮ್. ಕೋಳಿನ ಸ್ನಾನ ಮಾಡ್ಸಕ್ಕೆ ಹೋಗ್ತಾ ಇದ್ದೀವಿ. ಕರ್ಕೊಂಡು ಹೋಗ್ತಾ ಇದ್ದೀವಿ. ನನಗೆ ಸಣ್ಣ ಹುಂಜ ಕೊಟ್ಟಿದ್ದಾರೆ. ನಡುಗುಂಡು ಚಳಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಕೋಳಿನ ಸ್ನಾನ ಮಾಡ್ಸಕ್ಕೆ ಹೋಗ್ತಾ ಇದ್ದೀವಿ. ಹಲೋ ಮೈ ಡಿಯರ್ ಲವ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಕೋಳಿನ ಸ್ನಾನ ಮಾಡ್ಸೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ, ಈಜೋಡ್ಸೋಕ್ಕೆ. ಆ್ಯಕ್ಚುಲಿ ನಮ್ಮ ಮನೆಯಲ್ಲೆಲ್ಲ ಇರೋದು ಫೈಟ್ರ್ ಕೋಳಿ, ಅಂದರೆ ಕಾಕ್ ಫೈಟಿಗೆ ಬಿಡ್ತಾರಲ್ವ, ಅಲ್ಲಿಗೆ ಹುಂಜಗಳು. ನನಗೆ ಸಣ್ಣ ಹುಂಜ ಕೊಟ್ಟಿದ್ದಾರೆ, ಎತ್ಕೊಳ್ಳೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು. ಬಾಕಿದೆಲ್ಲ ಅವರು ಎತ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಜಿಮ್ಮಿಗೆ ಹೋಗಿ ಹೇಗೆ ಎಕ್ಸಸೈಸ್ ಮಾಡ್ತೀವಿ ಹಾಗೆಯೇ ಇಲ್ಲಿ ಕೋಳಿನ ನೀರಲ್ಲಿ ಬಿಟ್ಟು ಈಜೋಡಿಸೋದು. ಫುಲ್ ಅಂದರೆ ಅದು ಫುಲ್ ಸುಸ್ತಾಗಬೇಕು. ಒಂದು 2 to 3 hours ಈಜೋಡಿಸ್ತಾನೇ ಇರ್ತಾರೆ, ನೀರಲ್ಲೇ ಬಿಟ್ಟಿರ್ತಾರೆ. ಸೊ ಆವಾಗ ಏನಾಗುತ್ತೆ ಅಂದರೆ ಕೋಳಿದು ಕಾಲದು ಮಸಲ್ಸ್ ಎಲ್ಲ ಏನಾಗಿದೆ ಅದು ಸ್ಟ್ರಾಂಗ್ ಆಗುತ್ತೆ, ಫೈಟ್ ಮಾಡೋಕ್ಕೆ ಬೆಟರ್ ಆಗುತ್ತೆ, ತುಂಬ ಸ್ಪೀಡು ಆಗುತ್ತೆ. ಕಾಕ್ ಫೈಟ್ ಮಾಡಿದ್ವಿ, ಕಾಕ್ ಮೆಟ್ಟುತ್ತೆ ಅಲ್ವಾ ಇನ್ನೊಂದು ಕಾಕ್ಗೆ, ಆವಾಗ ತುಂಬ ಸ್ಪೀಡು ಆಗುತ್ತೆ ಮತ್ತು ಅದರದ್ದು ಕಾಲೇನಿದೆ ತುಂಬ ಗಟ್ಟಿನೂ ಆಗುತ್ತೆ. ಇಲ್ಲಿ ಫುಲ್ಲು ಕೆಸರು. ಕೊನೆಗೂ ಬಂದು ತಲುಪೋದು ಕೆರೆಗೆ. ಅಲ್ಲಿ ಅಕ್ಕ, ಚಿಂಟಣ್ಣ, ಅಣ್ಣ ಮುಂದೆ ಹೋಗ್ತಾ ಇದ್ದಾರೆ, ನಾನು ಇಲ್ಲಿ. ಕೆರೆ ಕೋಳಿನ ಏನಿದೆ ಅದನ್ನ ನೀರೊಳಗೆ ಹಾಕ್ಬಿಟ್ಟು ತುಂಬ ಈಜೋಡಿಸ್ತಾರೆ. ಅದು ಈಜು ಹೊಡಿತಾನೆ ಇರಬೇಕು. ಎಷ್ಟಂದ್ರೆ ಅದು ಫುಲ್ಲು ಟಯರ್ಡ್ ಆಗಬೇಕು, ಟಯರ್ಡ್ ಆಗೋ ಗಂಟನೂ ಈಜೋಡಿಸ್ತಾನೆ ಇರ್ತಾರೆ ಆ ಕೋಳಿನ. ಯಾರಿಗೆಲ್ಲ ಈಜೊಡಿಯೋಕ್ಕೆ ಬರುತ್ತೆ ಆ್ಯಂಡ್ ಯಾರಿಗೆಲ್ಲ ಸಮರ್ ಟೈಮಲ್ಲಿ ಈಜೊಡಿಯೋಕ್ಕೆ ತುಂಬ ಇಷ್ಟ ಹೇಳಿ ಆಯಿತಾ ಕಮೆಂಟಲ್ಲಿ. ನಾವು ಸಮರ್ ಟೈಮಲ್ಲಿ ನಂಗೆ ಈಜೊಡಿಯೋಕ್ಕೆ ಬರಲ್ಲ, ಬಟ್ ಮೀನು ಹಿಡಿಯೋಕ್ಕೆ ಹೋಗ್ತೀವಿ ಸಮರ್ ಟೈಮಲ್ಲಿ. ಬಟ್ ಈಗ ಕಾಲೇಜದೊಂದು ತಲೆನೋವು, ರಜಾನೇ ಕೊಡಲ್ಲ. ರಜಾ ಕೊಟ್ಟಿದ್ರೆ ಚಂದ ಹೋಗಿ ಮೀನೆಲ್ಲ ಹಿಡಿಬೋದಿತ್ತು. ಕೋಳಿದು ಪುಕ್ಕ ಪೂರ್ತಿ ಚಂಡಿ ಆಗಬೇಕು, ನೀರಿಗೆ ಹಾಕಿದಾಗ ಅದು ಫುಲ್ಲು ನೆಂದೋಗಬೇಕು. ಇಲ್ಲದಿದ್ದರೆ ಅದು ಕೋಳಿ ಏನಾಗುತ್ತೆ, ತೇಲುತ್ತೆ, ಈಜೊಡಿಯಲ್ಲ, ಬರೀ ಕಳ್ಳಾಟ ಆಡುತ್ತೆ. ಈ ಕೋಳಿ ಅಂತೂ ಎಷ್ಟು ಕಳ್ಳಾಟ ಆಡ್ತು ಅಂದರೆ ಬರೀ ಕಳ್ಳಾಟ. ನೀರಿಗೆ ಬಿಟ್ಟಿದ್ದಾರೆ, ನಮಗೇನೆ ಈಜುತ್ತಾ ಇದೆ ಅಂತ ಸುಮ್ಮನೆ ತೇಲ್ತಾನೇ ಇದೆ, ಈಜುತ್ತಾನೇ ಇಲ್ಲ ಒಂಚೂರು. ಅದಕ್ಕೆ ಪುನಃ ಅಣ್ಣನ ಫುಲ್ಲು ನೀರೊಳಗೆ ಹಾಕಿ ಹೆಜ್ಜೆ ತೆಗಿತಾ ಇದ್ದ. ಅದು ಈಜೊಡಿದ್ರೇ ಅದರದ್ದು ಕಾಲೆಲ್ಲ ಸ್ಟ್ರಾಂಗ್ ಆಗೋದು, ಕಾಲ್ದು ಮಸಲ್ಸ್ ಎಲ್ಲ. ಇಲ್ಲದಿದ್ದರೆ ಸ್ಟ್ರಾಂಗ್ ಆಗಲ್ಲ. ನಾವು ಜಿಮ್ಮಿಗೆ ಹೋಗಿ ಲೆಗ್ ವರ್ಕೌಟ್ ತೆಗಿತೀವಲ್ಲ, ಅದೇ ಥರ ಕೋಳಿಗೆ ಇಲ್ಲಿ ಇವರೆಲ್ಲ ಫೈಟ್ರ್ ಆಯಿತಾ. ಕೋಳಿನ ಈಜೋಡ್ಸೋಕ್ಕೆ ಹೋದ ದಿನ ಅಂತೂ ನಾವಂತೂ ಫುಲ್ ಟಯರ್ಡ್ ಆಗಿರ್ತೀವಿ, ಯಾಕಂದ್ರೆ ಅಷ್ಟು ಟಯರ್ಡ್ ಆಗುತ್ತೆ ನಮಗೆ. ಕೆರೆ ಸೈಡು, ಹೊಳೆ ಸೈಡು ಹೋಗ್ತೀವಲ್ಲ, ಬಿಸಿಲು ಜಾಸ್ತಿ ಅನ್ನಿಸ್ತಾ ಇರುತ್ತೆ, ಡಿಹೈಡ್ರೇಟು ಆದಂಗೆ ಅನ್ನಿಸ್ತಾ ಇರುತ್ತೆ. ಮತ್ತು ಅದನ್ನು ಫುಲ್ ಮಾಡೋತ್ತಿಗೆ ಸಾಕಾಗುತ್ತೆ. ಮತ್ತು ಸ್ನಾನ ಮಾಡಿಸಿ ಒಣಗ್ಸೋಕೆ ಇಟ್ಟರು 2 ಕೋಳಿನ. ಪುನಃ 2 ಕೋಳಿನ ಪುನಃ ಈಜೋಡಿಸ್ತಿದ್ದಾರೆ. ಈಗ ಕೆರೆದು ಮಧ್ಯದಲ್ಲಿ ಕಟ್ಕೊಂಡಿದ್ದೀವಿ. ಅದು ಸೀಬೆಕಾಯಿ ಮರ ಬಿದ್ದಿತ್ತು, ಬಟ್ ಸೀಬೆಕಾಯಿ ಇಲ್ಲ. ಈಗ ನಮ್ಮದು ಕೋಳಿ ಸ್ನಾನ ಮಾಡಿಸಿ ಆಯಿತು, ಒಣಗ್ಸೋಕ್ಕೆ ಇಟ್ಟಿದ್ದೀವಿ, ಕಟ್ಟಿಟ್ಟಿದ್ದೀವಿ. ಅಲ್ಲಿ ಅದು ಒಣಗಲಿ ಅಂದ್ಬಿಟ್ಟು ನಮ್ಮಿಬ್ಬರಲ್ಲೇ ತೆಗ್ಬಿಡು.
ಕೊನೆಗೂ ಎಲ್ಲ ಕೋಳಿಗೂ ಈ ಜೋಡಿಸಿ ಆಯಿತು. ಈಗ ಗದ್ದೆಲಿ ಒಣಗ್ಸೋಕ್ಕೆ ಇಟ್ಟಿದ್ದೀವಿ. ಆ ಕಡೆ ಹೋಗು. ಕೋಳಿ ಒಣಗೋ ಗಂಟೆ ಸುಮ್ಮನೆ ನೆರಳೆ ಹತ್ರ ಕೂತಿದ್ದು, ಬಟ್ ಅಲ್ಲಿ ಎಂತ ಮಡ್ಡಿತ್ತು. ಸೊ ಅದರಲ್ಲಿ ಏನಾದರೂ ಮಾಡೋಣ ಅಂದ್ಕೊಂಡು 3 ಜನನೂ ಇದು ಮಾಡ್ತಾಯಿದ್ದು. ಚಿಂಟಣ್ಣ ಗಣಪತಿ ಮಾಡ್ತಾಯಿದ್ರು, ಅಕ್ಕ ಫ್ಲವರ್ ಮಾಡ್ತಾಯಿದ್ರು. ಇದು ನಾನು ಮಾಡಿದ ಗಣಪತಿ. ಅಲ್ಲಿ ಕಟ್ಟೆ ಇತ್ತು, ಅಲ್ಲಿ ಒಣಗಾಕಿಟ್ಟೆ. ಆಮೇಲೆ ಸಂಜೆ ಹೊತ್ತಿಗೆ ಚಿಂಟಣ್ಣ ಕರ್ಕೊಂಡು ಹೋದ್ರು ರೀಲ್ಸ್ ಮಾಡೋಣ ಅಂದ್ಬಿಟ್ಟು ಅವ್ರ ಮನೆಗೆ. ನಮ್ಮ ಅಣ್ಣನಿಗಂತೂ ರೀಲ್ಸ್ ಮಾಡೋತ್ತಿಗೆ ಸಿಕ್ಕಿದೆ ಚಾನ್ಸು ಅಂದ್ಕೊಂಡು ಫುಲ್ ಹೊಡಿತಾ ಇದ್ದ. ಆಮೇಲೆ ಆಂಟಿ ಕಾಫಿ ಕೊಟ್ಟರು, ಕಾಫಿ ಎಲ್ಲ ಕುಡ್ಕೊಂಡು ಲಾಸ್ಟಿಗೆ ನಮ್ಮ ಮನೆಗೆ ಹೊರಟು. ಇದು ಫುಲ್ಲು ಫಾರೆಸ್ಟ್ ಏರಿಯಾ ಆಯಿತಾ, ಮತ್ತು ತುಂಬ ಲೇಟಾದರೆ ಕಷ್ಟ ಅಂದ್ಬಿಟ್ಟು ಮನೆಗೆ ಬೇಗ ಹೊರಟು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕೋದು ಮರಿಬೇಡಿ. ನಾನು ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಬಂದು ಮೀಟ್ ಮಾಡ್ತೀನಿ ಅಂತೀನಿ. ಎಲ್ಲರಿಗೂ ಟಾಟಾ, ಲವ್ ಯು.